ಜಾತ್ರೆ ನಡೀತಾ ಇದೆ. ಇವತ್ತು ಎಲ್ಲ ಸಿನಿಮಾ ಕ್ಲಾಸ್ ಮಾಡ್ತಾ ಇದ್ದೀವಿ ನೋಡಿ. ತಿರ್ಗು ಬಂಗಾರಿ ಯಾ ಸ್ಟೋರಿ ಹೇಳ್ಸಿದ್ದಕ್ಕ ಅದ್ರದ್ದು ನಾನು ಅವಾಗ್ಲೂ ಹೇಳ್ತೀನಿ ಅಂತಂದೆ. ಅದನ್ನ ಹೇಳು. ಕಳ್ಳೆಪುರಿ ಕಾಡಿಡ್ರು ಕಳ್ಳೆಪುರಿ ತಗೊತಾ ಇದ್ದೀವಿ. ಇವಾಗ ಬಾಯಿ ಒಳಗೆ ನಾವು ಹೋಗ್ತೀವಿ. ಎಲ್ಲರಿಗೂ ಇವಾಗ ಅವರೇ ಇಲ್ಲೇ ಬೆಳೆದಿರೋ ರುದ್ರಾಕ್ಷಿ ನಮಗೆ ಕೊಟ್ಟಿದ್ದಾರೆ ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ಏನಂತಂದ್ರೆ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಯಾಕೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ಇವತ್ತು ಅಮಾವಾಸ್ಯೆ ಇದೆ. ಸೊ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ರಿ, ನೀವು ಕೂಡ. ಇವಾಗ ನಾವು ಹೋಗ್ತಾ ಇದ್ದೀವಿ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ನೀವು ನಮ್ಮ ಜೊತೆನೇ ಬನ್ನಿ, ದರ್ಶನ ಮಾಡ್ಕೊಳ್ಳಿ. ನೀವು ನಮ್ಮ ತನ್ನ ಮನೆ ನೋಡಿ. ಎಲ್ಲರೂ 2 ಕಾರಲ್ಲಿ, ಭಾವ ಒಂದು ಕಾರಲ್ಲಿ, ನಾವು ಒಂದು ಕಾರಲ್ಲಿ ಇವಾಗಿದ್ದೀವಿ. ಇಲ್ಲಿ ನಮ್ಮ ಕಾರಲ್ಲಿ ಅಣ್ಣ, ಅಕ್ಕ, ಲಾಸ್ಯ, ತನ್ಮಯ್, ಮನು, ಮಮ್ಮಿ, ನಾನು ಇಷ್ಟು ಜನ ಹೋಗ್ತಾ ಇದ್ದೀವಿ. ಆ ಕಾರಲ್ಲಿ ಯಾರೇನಂತ ಆಮೇಲೆ ನೀವೇ ನೋಡಿ. ನೀರು ಬಟ್ಟೆಲ್ಲ ತಗೊಂಡ್ಬರಕ್ಕೆ ಕಳಿಸಿದ್ದೀವಿ ನೋಡ್ರಿ. ಹೆಂಗೆ ಗೊತ್ತಾವಳೆ ಬ್ರೋ, ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ನೀರು ಬಾಟಲ್ ತಗೊಂಡು ಬಂದು ಇವಾಗ ಟ್ರಾಫಿಕಲ್ಲಿ ನಿಂತ್ಕೊಂಡಿರತ್ತ ಮತ್ತ ಇವಾಗ ಹೋಗೋ ಅಷ್ಟು ತಲೆನೋವು ಬರುತ್ತೆ. ನಮ್ಮ ಬಾಸ್ನ ತೋರಿಸ್ತೀನಿ ನಾನು. ಮಧುತ ಕ್ಷೇಮದಾತ ಶರಣು ಆಂಜನೇಯ. ನಮ್ಮ ಬಾಸ್ ಅಯ್ಯೋ ಆಟ ಬಂದ್ಬಿಟ್ಟು. ನಮ್ಮ ಬಾವ ಕಾರು ಇಲ್ಲಿದೆ. ನಮ್ಮ ಬಾವ ಅವರಲ್ಲಿದ್ದಾರೆ, ಬರ್ತಾ ಇದ್ದಾರೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ಇಲ್ಲೇನೋ ಜಾತ್ರೆ ನಡೀತಾ ಇದೆ. ಇವತ್ತು ಎಲ್ಲ ಸಿನಿಮಾ ಟೆಂಪಲಲ್ಲಿ ಎಲ್ಲ ಈ ಥರನೇ ಮಾಡ್ತಾ ಇರೋದು. ನಾವು ಗಾಡಿಗೆ ಹೋಗ್ತಿದ್ದೀವಿ. ಎಲ್ಲ ಕಡೆ ಊಟಗಳೆಲ್ಲ ಕೊಡ್ತಾ ಇದ್ದಾರೆ. ಬಂದ್ರಿ ದೇವಸ್ಥಾನದ ಹತ್ರ ನಾವು ಇವಾಗ. ಆಚು ನಮ್ಮ ತನ್ಮಯ್ ಆಲ್ಮನಗಳು ಇಲ್ಲೇ ಎದ್ದವಳೆ. ಲಾಸಿ ಅಂತೂ ಫುಲ್ ಡೀಪ್ ನಿದ್ದೆಲ್ಲ ಅವಳೆ. ರೈಲ್ವೆ ಗೊಲ್ಲಳ್ಳಿ ದೇವಸ್ಥಾನ. ನಮ್ಮ ಮನೆ ದೇವರು ಆಂಜನೇಯ, ಆಂಜನೇಯ ಸ್ವಾಮಿ. ಓ ಬೇಜಾನ್ ಜನ ಇದ್ದಾರೆ, ಬೇಜಾನ್ ಜನ. ದಿನ ಮತ್ತೆ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೇನೆ ನಾವು ದೇವಸ್ಥಾನಕ್ಕೆ. ಆ ದಿನ ಕಟ್ತಾ ಇದ್ದಾರೆ. ಸಿಂಗಮಲೆ ಕರ್ಕೊಂಬಂದಿರೋದು, ಕರ್ಸಿರೋದು. ನಿನಗೂ ಬರ್ಬೇಕು ಅಂತ ಅನ್ಸಿಲ್ಲ. ಈ ದೇವಸ್ಥಾನಕ್ಕೆ ಬರ್ಬೇಕಂದ್ರೆ ನಾವು ಎಷ್ಟು ದಾರಿ ತಪ್ತಾ ಇದ್ವಿ ಗೊತ್ತಾ. ಫಸ್ಟ್ ಟೈಮ್ ದಾರಿ ತಪ್ಪಿದಿರ ಬಂದಿರೋದು ನಾವು. ಕೋತಿಗಳು ಪಾರಿವಾಳಗಳು, ಕೋತಿಗಳು ಎಲ್ಲ ಇವಾಗ ಕಾಲ್ ವಾಶ್ ಮಾಡ್ಕೊಳ್ಬೇಕು. ಮುಂದೆ ಬಾ. ನಮ್ಮ ಭಾವ ನೋಡ್ರಿ, ನಮ್ಮ ಭಾವನ ಲಾಗಲ್ಲಿ ನೋಡ್ಸಿ ತುಂಬ ದಿವಸ ಆಯ್ತು. ಸಾಂಗ್ ಹಾಕಿವಿ ತುಂಬ ದಿವಸ ಆಯ್ತು. ಬಾಬಾ ಹಿಂಗ್ ಕೊಡು. ಆಂಜನೇಯ ಸ್ವಾಮಿ. ಇದ್ರಿಗೊಂದು ಸ್ಟೋರಿ ಇದೆ, ಆಮೇಲೆ ಹೇಳ್ತೀನಿ. ವಾಯ್ಸ್ ಕೂಡ ಇಂಟಿ ಹೊಡ್ಕೊಂಬರಕ್ಕೆ ಹೋಗಾರೆ ಅವರು. ಇವಾಗ ನಾವು ದೊಡ್ಡ ಲೈನಲ್ಲಿದ್ದೀವಿ. ಒಂದು ತೀರ್ಥಕಾಯಿ, ನಾರ್ಮಲ್ ಕಾಯಿ. ಯಾರು ಕಾಯಿ ಹೊಡೆದಿತ್ತು ತಗೊಳ್ಬೇಕಿತ್ತು. ಇದು ಯಾವುದು ಇಷ್ಟು ಪಕ್ಕ ಕೋದಿಗೆ ಇಟ್ಕೊಳತ್ತ ಇವಳು. ಈ ಸ್ಟ್ರಾಬೆರಿಗಲ್ ಸ್ಟ್ರಾಬೆರಿ ಬಯಬಿಟ್ಟು ಬರ್ತೀನಿ. ನಾನೇ ಹೇಳಿದ್ದು ಕೋತಿಗಳು ಬರುತ್ತೆ ಸ್ಟ್ರಾಬೆರಿ ಮುಚ್ಚಿಕಾಯಿ. ಅದಕ್ಕೆ ಅವಳು ಅವಾಗಿಂದ ಕಿಸ್ತಾ ಇರೋದು. ಮತ್ತೆ ನಿಜ ಅವತ್ತು ಲಾಸ್ಟ್ ಟೈಮ್ ಧೃತಿಗಂಗೆ
ನಂದಿ ಹಿಲ್ಸ್ಗೆ ಹೋದಾಗ ಚಪ್ಪಲಿಯಲ್ಲಿ ದ್ರಾಕ್ಷಿ ಹಣ್ಣು ಇದ್ದಿದ್ದಕ್ಕೆ ಬಂದಿದ್ದಕ್ಕೆ ಇವಾಗ ಭಯ ಬೀಳ್ತವೆ. ಇವಾಗ ಅವಳ ಹತ್ರ ಸ್ಟ್ರಾಬೆರಿ ಇದೆ ಕಿತ್ಕೊಂಡೋಗ್ತಾರೆ. ಮೆಟ್ಲಕ್ಕಿ ನೋಡ್ ಬಂದ್ಬಿಟ್ಟು ಕಿಸ್ಕೊಳಕ್ ಬಂದೈತೆ, ಅಲ್ಲೇ ಬಿಟ್ಬಿಟ್ಟು ಓಡ್ ಬಂದ್ಬಿಟ್ಟಿದ್ದು. ತಿರ್ಗೋ ಬಂಗಾರಿ ಅಯ್ಯೋ ಎಲ್ಲಿದ್ದೆ ಇಲ್ಲಿ ತನಕ ಗೋಧಿ ಬರುತ್ತೆ ಅಂತ ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ರಿ ನಾವ್ ಹೆಂಗೋ. ಇವ್ರೇನು ಅವಾಗಿಂದ ಡೀಪ್ ಡಿಸ್ಕಷನ್ ಮಾಡ್ತಾನೆ ಅವರೆಲ್ಲ ಮನೆಯದು ಮಾಡ್ತಾವ್ರೆ. ಮನೆಯಲ್ಲಿ ಮಾತಾಡ್ತೀರ ಇಲ್ಲಿ ಮಾತಾಡ್ತಾವ್ರೆ ಮನೆ ಬಗ್ಗೆ. ಬಂಗಾರಿ ಯಾರು ಇಷ್ಟ ಹೇಳಿದ್ಲು ಮನೆಗೆ ಶಿಟ್ಟಿ ಯಾರು ಇಷ್ಟ ಇಲ್ಲ, ನೀನೇ ಇಷ್ಟ. ನೀನೆ ನಮ್ಮ ಪ್ರಾಣ ಜೀವ ಅಂದ್ಲಮ್ಮ. ಎಲ್ಲಾರಿಗೂ ಪ್ರಾಣ ಅಂತೇಳಿ ಎಲ್ಲಾರನು ಜೀವ ಅಂತೇಳಿ ಎಲ್ಲರನ್ನೂ ಖುಷಿ ಪಡ್ತೀನಿ. ಬಂದರಿ 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 ನಾವು ಏನು ರೂಟು ಅವ್ರ ನೀ ಎಲ್ಲ ಒಂದೇ ರೂಟಲ್ಲೇ ಬಂದಿರೋದು. ಇವ್ರು ಸುತ್ತ ಹಾಕೊಂಡು ಬಂದಿರೋ ಅವ್ರು ಹಿಂಗೆ ಬಂದರು. ಸ್ವಲ್ಪ ಮುಂದೆ ಹೋಗ್ಕೊಡು ಅವ್ರು ಇಲ್ಲಿಂದನೇ ಕೇಳಿರೋದು. ಗ್ರಿಪ್ಪಿಲ್ಲ ಪ್ಲೇಟು ಮನಿಸ್ಕೊಂತವ್ರೆ. ರಾಮ ಶ್ರೀರಾಮ ಆಯ್ತು ದರ್ಶನ ಆಯ್ತು. ಅಲ್ವಾ ತೀರ್ಥ ತಗೊಂಡು ಫಸ್ಟ್ ರೆಡಿ ಹೆಂಗೆ ಇಟ್ಕೊಂಡಿರೋದು ನಿಮಿಷ ನಮಸ್ಕಾರ. ಅಲ್ಲಿ ಮುಂದೆ ಅರಳಾಗ ಯಾರ ಕಟ್ಸ್ಕೊಂತ ಏನು ಏನು ನೋಡ್ಕೊಂಡಿದ್ದೀನಿ ಟ್ರೈ ಮಾಡ್ತೀನಿ ಮತ್ತೆ ಇನ್ನೆಲ್ಲ ತಗೊಬರಕ್ಕೆ ಹೋಗೋರು ಇವಾಗ. ನಮ್ಮ ಅಕ್ಕಗೆ ನಮ್ಮ ಬೇಬು ಅಯ್ಯೋ ಬೇಬು ಇದು ಹಂಗೆ ಆಗ್ತಿದೆ. ಅದು ಹೆಂಗೋ ಕಟ್ಟಿದ್ರು ನೋಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ನಮ್ಮ ಅಣ್ಣ ಹೋಗಿದ ನೋಡಿದ್ರೆ ಇನ್ನೊಂದು ಕಾರಕ್ಕೆ ಪೂಜೆ ಮಾಡ್ಬೇಕು ನಾವು. ಪೂಜೆ ಮಾಡ್ಕೊಡ್ತೀವಿ. ಅವರೆಲ್ಲ ಅಲ್ಲಿ ಕುತ್ಕೊಂಡವ್ರೆ, ನಾನು ಒಬ್ಬಳೇ ಬಂದು ಕುತ್ಕೊಂಡಿದ್ದೀನಿ ಕಾರಲ್ಲಿ. ಯಾಕೆಂದರೆ ನೀರು ಕುಡಿಬೇಕಾಗಿತ್ತು, ಅದಕ್ಕೆ ಬಂದೆ. ನೋಡಿ ಅವರೆಲ್ಲ ಅಲ್ಲವ್ರೆ. ಮಳೆ ಬರ್ತಾ ಇದೆ, ಮಳೆ ಬಿಸಿಲು ಎರಡು ಒಟ್ಟಿಗೆ ಇದೆ. ಅಂದರೆ ಇನ್ನೂ ಮಳೆ ಜೋರಾಗಿಲ್ಲ, ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಮಳೆ. ಬೇಗನೆ ದರ್ಶನ ಆಗೋಯ್ತು ಹೆಂಗೋ. ಕ್ಯಾಪ್ ಎಲ್ಲಿಟ್ಟೆ ಅಂತ ಗೊತ್ತಾಗ್ತಿಲ್ಲ. ಲೇಟ್ ಎಲ್ಲ ಕೈಗಳಿಗೆ ಆಂಜನೇಯನ ದಾರ ಕಟ್ಸ್ಕೊಂಡು ಇನ್ನು ನೋಡ್ಬೇಕು ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ. ಬಟ್ ಇವಾಗೆಲ್ಲ ಪೂಜೆ ಎಲ್ಲ ಆಯಿತು. ಕಾರುಗಳಿಗೆ ಪೂಜೆ ಮಾಡಿಸ್ಬೇಕು. ಅವ ಕಾರು ಮತ್ತು ನಮ್ಮ ಕಾರು ಎರಡು ಕಾರಿಗೂ ಪೂಜೆ ಮಾಡಿಸ್ಕೊಂಡು ನೋಡ್ಬೇಕು ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ. ನನಗೆ 2 ದೇವಸ್ಥಾನ ಅಂತ ಗೊತ್ತು, ಬಟ್ ಯಾವ್ದಾವ್ದಂತ ನೋಡೋಣ. ಹೋಗ್ತಾರೋ ಹೋಗಲ್ಲೋ ಅಂತ ಕ್ಲಾರಿಟಿ ಇಲ್ಲ, ಯಾಕೆಂದರೆ ಜನ ಜಾಸ್ತಿ ಇದ್ದಾರೆ, ಅದಕ್ಕೋಸ್ಕರ. ಡ್ರೈವಿಂಗ್ ಸೀಟಲ್ಲಿ ಕೂತ್ಬಿಟ್ಟು ಆದರೆ ಡ್ರೈವ್ ಮಾಡ್ತಾ ಇಲ್ಲ ಅಷ್ಟೇ. ನಾವು ಕಬ್ಬಿನ ಜ್ಯೂಸ್ ಕುಡಿತಾ ಇದ್ದೀವಿ ಎಲ್ಲರೂ. ಸವನ್ ಜಾಸ್ತಿ ಅಂತಂದೆ ನಾನು ಕೇಳಬೇಡ ಅಂತ ಹೇಳಿದ್ನ. ಏನ ₹30 ₹30 ಅಂತ. ಅಂತ 5 ಗ್ಲಾಸ್ ಹೇಳೋನೆ. ಇವಾಗ ರಿಜೆಕ್ಟ್ ಹೇಳೋ, ಅವರು ಕೊಡೋಕೆ ಹೇಳೋ. ₹30 ಅಂತ ಯಾರು 15-20 ಕೊಡೋದನ್ನ ₹30 ₹25 ಲಾಸ್ಟ್. ಇಲ್ಲಿ ಸವನ್ ಜಾಸ್ತಿ.
ಕಬ್ಬಿನ ಜ್ಯೂಸ್ ಕುಡಿತಾ ಇದೀವಿ ಎಲ್ಲ. ಅಕ್ಕ ಕುಡಿದ್ಬಿಟ್ಟಾ? ಏನ್ ನೀವು ಕುಡಿಬೇಡ ಗ್ಲಾಸಲ್ಲಿ ಹಾಕೊಂಡು ಕುಡಿಯಕ್ಕ ಕುಡೀರಿ. ಅಯ್ಯೋ ದೇವ್ರೆ, ಅಲ್ಲಿ ಜಾಸ್ತಿ ಸಿಕ್ಕಾಪಟ್ಟೆ ಸೌಂಡ್ ಬರ್ತದೆ, ಅದಕ್ಕೆ ಇಲ್ಲಕ್ಕೆ ಕರ್ಕೊಂಬಂದು ಇದೆಲ್ಲ ಕುಡೀರಿ ಅಂತಂದು ಕುಡಿತಾವ್ರಿ ಇವಾಗ. ಇವಳ ಕೊಟ್ಟಿಲ್ಲ ಅಂತವಳೆ. ಯಾ ಸ್ಟೋರಿ ಹೇಳ್ಸಿದ್ದಕ್ಕ ಅದ್ರದ್ದು? ನಾನು ಅವಾಗಲೇ ಹೇಳ್ತೀನಿ ಅಂತಂದೆ, ಅದನ್ನ ಹೇಳು ಅದ್ರದ್ದು ಸ್ಟೋರಿ. ಹೆಬ್ಬೆಟ್ಟಲ್ಲಿ ಮಮ್ಮಿನ ಮಿಸ್ ಆದ್ರೆ ಅದು ಆಮೇಲೆ ಚೆನ್ನಾಗಿರಲ್ಲ. ಯಾಕೆ ಮುಸ್ತವಳೆ ಏನಾಯ್ತು? ಅದು ಇದನ್ನ ಜೈ ಮಹಾಕಾಲ್ ಕಬ್ಬಿನ ಜ್ಯೂಸ್ನ ಅದನ್ನ ಹಂಗಂಗೆ ಇದು ಮಾರ್ಕ್ ಬಿಡುತ್ತೆ. ಮಮ್ಮಿ ಅಲ್ಲ ಇತ್ತು, ಮಮ್ಮಿ ಬೇಡ ಅಂತು. ನಮ್ಮಮ್ಮ ಬೇಡ ಅಂದಿದ್ದಕ್ಕೆ ನಾವು ಬಂದಿದ್ದಂಗೆ. ಕಾಣಿಸಿದ್ರೆ ತೆಗೆದ್ಬಿಡು. ಏನ್ ಮಾಡಿದೆ ಏನ್ ಮಾಡಿದೆ ಏನ್ ಮಾಡಿದೆ? ಆಂಟಿ ಚೆನ್ನಾಗೈತೆ ಕುಡಿ ಆಂಟಿ. ಅದೇ ದೇವ್ರದ್ದು ಅದು ಸ್ಟೋರಿ ಹೇಳಮ್ಮ. ದೇವಸ್ಥಾನ ಹೇಳಮ್ಮ. ಆಂಜನೇಯನ್ ಬಂದ್ಬಿಟ್ಟು ಹೆಬ್ಬೆಟ್ಟಲ್ಲಿ ನಿಲ್ಸಿರೋದಂತೆ, ಅಷ್ಟು ಮಾತ್ರ ಗೊತ್ತು. ಅದಕ್ಕೆ ಅದ ಹೆಸರೇನು? ರೈಲ್ವೆ ಕೊಳ್ಳಳ್ಳಿ ಅಂತ ಹೆಸರು ಬಂದಿರೋದು. ಇಲ್ಲೊಂದು ಮರ ಇತ್ತು, ಅದು ಉಲ್ಟಾ ಇತ್ತು ಆ ಮರ. ಅಂದ್ರೆ ಆ ಬಿದ್ದೋಗಿರೋ ಮರದಲ್ಲೆಲ್ಲ ಬೆಳೀತಾ ಇತ್ತು. ಈಗಿಲ್ಲ ಅದು. ಆವಾಗೆಲ್ಲ ನೀವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಬರ್ತಾ ಇದ್ದಾಗೆಲ್ಲ ಅದು ಇತ್ತು. ಇವಾಗ ಅದನ್ನು ತೆಗೆದ್ಬಿಟ್ಟು ಯಾರಿಗಾನ ಈ ಸ್ಟೋರಿ ಗೊತ್ತಿದೆ ದಯವಿಟ್ಟು ನಮ್ಮ ಕಮೆಂಟಲ್ಲಿ ತಿಳಿಸಿ. ನಮಗೆ ಗೊತ್ತಿರೋ ಸ್ಟೋರಿ ಇದೆ ಅಷ್ಟೇ. ಮತ್ತೆ ಇಟ್ಕೊಂಡಿದ್ದ ಆ ಸ್ಟೋರಿ ನಮ್ಗೆ ಅಷ್ಟೇ ಗೊತ್ತಿರೋದು. ನೆಲಮಂಗಲ ಸರೌಂಡಿಂಗಲ್ಲಿ ಯಾರನ್ನ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೆ ಇದು ಸ್ಟೋರಿ ಇನ್ನೂ ಸ್ವಲ್ಪ ನಮಗೆ ತಿಳಿಸ್ಕೊಡಿ, ಇನ್ನೊಬ್ರಿಗೆ ಯೂಸ್ಫುಲ್ ಆಗುತ್ತೆ. ಆದಿಶಕ್ತಿ ದೇವಸ್ಥಾನಕ್ಕೆ ಬಂದ್ರಿ ನಾವು ಇವಾಗ. ಅಲ್ಲಿ ನಮ್ಮ ಮನೆ ದೇವ್ರು ಮುಗಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಬರೋದು ನಾವಿಗೆ. ಐ ಲವ್ ದಿಸ್ ಟೆಂಪಲ್. ಅವ್ರು ಬಂದರು ನೋಡಿ, ಹೊಸ್ದಾಗಿ ಮಾಡಿರೋದು ಇಲ್ಲಿ. ಪ್ರತಿಯೊಂದು ದೇವರು ಇದೆ ಇದರಲ್ಲಿ. ಎಷ್ಟು ಹೈಟ್ ಇದೆ. ಮತ್ತು ಈ ದೇವಸ್ಥಾನ ಅಂತೂ ಕ್ಲೋಸ್ ಆಗಿಬಿಟ್ಟಿದೆ, ಕೆಳಗಡೆ ಇರೋದು. ಅದಂತೂ ಸಿಕ್ಕಾಬಡೆ ಸಾಕಾಗಿದೆ. ಬರೀ ಶಿವಗಳು ಲಿಂಗಗಳು ಚೆನ್ನಾಗಿದ್ದಾವೆ. ಶಿವದು ಲಿಂಗ. ಆ ದ್ರೋಣಾಗ ಆಕ್ಸಿಡೆಂಟ್ ಆದಾಗ ಇಲ್ಲಿ ಬಂದು ಮುಕ್ಕೊಂಡೋಗಿದ್ದೆ. ಎಲ್ಲ ಕಾಲು ಬೈಲೇಶ್ವರ. ಓ ಈ ರೇಂಜಲ್ಲೆಲ್ಲ ಮುಕ್ಕೊಂಡ್ರೆ ಎಲ್ಲರಿಗೂ ಇವಾಗ ಅವರೇ ಇಲ್ಲೇ ಬೆಳೆದಿರೋ ರುದ್ರಾಕ್ಷಿ ನಮಗೆ ಕೊಟ್ಟಿದ್ದಾರೆ ನೋಡಿ. ಬಾ ಎಲ್ಲರಿಗೂ ಕೊಟ್ಟರು, ನಮ್ಮ ಮನೇಲಿರೋರ್ಗೆಲ್ಲರಿಗೂ. ಏನು ಹೋಗಿಲ್ಲ, ಇಲ್ಲಿ ಎಲ್ಲಿದೆ ಅಂತ ಗೊತ್ತಿಲ್ಲ ಮರ, ಬಟ್ ಇಲ್ಲೇ ಬೆಳೆದಿರೋದಂತೆ ಇದು ನೋಡಿ. ಎಷ್ಟು ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ರುದ್ರಾಕ್ಷಿನ ಲೈಕ್ ಈ ಥರ ಕೈಯಲ್ಲಿ ಇಟ್ಕೊಂಡಿರೋದು ನೋಡಿದ್ದೀನಿ. ಯಾವತ್ತೂ ಕೂಡ ಎತ್ಕೊಂಡಿಲ್ಲ ನಾನು. ಅಷ್ಟೇ. ಅಲ್ಲಿ ಸ್ವಲ್ಪ ಫೋಟೋಶೂಟ್ ನಡೀತಾ ಇದೆ. ಏನು ಬಂಗಾರ ಇವಳು ಏನೋ ನನ್ನ ಅದು ಬಸವಣ್ಣ. ಬಸವಣ್ಣ ಅಂದರೆ ಹಾಂ ಕರೆಕ್ಟಾಗಿ ಹೇಳಿದ್ಯಾ. ಹಾಂ ಬಿದ್ದು ಬಂಗಾರಿ
ಬಿದ್ದೋಗ್ ಬಂಗಾರಿ ಮೆಟ್ಲೈತಾ ಮಚ್ಚಿಯೋನ್ ಕಿರ್ಚ್ಕೊಂತೀಯ ಇಳಿ ಬೇಗ ಇಳಿ ಬೇಗ ಇಳಿ ಬೇಗ ಇಳಿ 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 ಇದು ನಾವು ಯಾವಾಗ ಬಂದರೂ ಕ್ಲೋಸಲ್ಲೇ ಇತ್ತು ಬಟ್ ಇವಾಗ ಓಪನ್ ಇದೆ ಸಕ್ಕತ್ತಾಗಿದೆ ಇಲ್ಲಿ ತೋರಿಸ್ತೀನಿ ಬಸವಣ್ಣ ಬಾಯಿ ಒಳಗೆ ನಾವು ಹೋಗ್ತೀವಿ ಕೈ ಮುಗಿದು ಒಳಗೆ ಬನ್ನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ನನ್ನ ಫೇವ್ರೇಟ್ ಇದು ನಾವು ಯಾವಾಗನ ಬಂದರೆ ಯಾವಾಗಲೂ ಕ್ಲೋಸ್ ಆಗಿ ಇರ್ತಿತ್ತಿದ್ದು ಫಸ್ಟ್ ಟೈಮ್ ಇದು ಓಪನ್ ಆಗಿ ಈ ಥರ ನಾವು ಯಾವಾಗ ಬಂದರೂ ಕೂಡ ಕ್ಲೋಸಲ್ಲಿ ಇರ್ತಾಯಿದ್ದಲ್ಲ ಫಸ್ಟ್ ಇನ್ನೂ ಇದೆಲ್ಲ ಮಾಡಿದ್ರೆ ಮುಂಚೆ ಓಪನ್ ಇತ್ತು ಬಟ್ ಇವಾಗ ಓಪನ್ ಇಲ್ಲ ಓಪನ್ ಯಾವಾಗ ಇದ್ದೀವಿ ಇವಾಗಿದೆ ಹಾಂ ಇದನ್ನು ಮುಟ್ಬಿಡ್ದಂತ ವಿಡಿಯೋ ಮಾಡ್ಬೋದಾ ಶಿವನು ಮೇಲೆ ನೋಡಿರುವ ಜನರು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಲಿಂಗಗಳೇ ಪೂರ್ತಿ ಲೈನ್ ಪೂರ್ತಿ ಅದು ಅಲ್ಲಿನ ಮುಟ್ಕೊಂಡು ಹೋಗ್ಬಹುದು ಜನರು ಮಾಡೋ ಕಾಯಕವ ನಿಜದ ಶನಿ ಮಹಾತ್ಮ ಟೆಂಪಲ್ಗೆ ಎಣ್ಣೆ ಇರೋ ತಗೊಳ್ರಿ ಮತ್ತೆ ಎಣ್ಣೆ ಇಲ್ಲ ಅಂತ ಅದರಲ್ಲಿ ನೋಡಿ ಇದು ಎಣ್ಣೆ ಇರೋ ತಗ ಎಲ್ಲ ಎಣ್ಣೆ ತಗೊಂಡು ಎಣ್ಣೆ ಹಾಕ್ತಿದ್ದೀವಿ ಅಕ್ಕ ಇನ್ ಸ್ವಲ್ಪ ಹಾಕಕ್ಕ ಪುಣ್ಯ ಬರ್ತದ ನಿನ್ಕ ಕೇಳ್ತಾರ ಎಲ್ಲ ಹೋಗಿ ಎಲ್ಲ ಹಾಕ್ಬೇಕು ಹಂಗಾರೆ ಎರಡು ಕೈ ಕಳ್ಳೆಪುರಿ ಕಾಡಿಡ್ರು ಕಳ್ಳೆಪುರಿ ತಗೊಂತಾ ಇದೀವಿ ಇವಾಗೆಲ್ಲ ಮತ್ತೆ ಬಿಟ್ಟು ಹೋಗ್ತಾ ಇದೀವಿ ನಾವು ಇವಾಗ ಮನೆಗೆ ಹೋಗ್ತಾ ಇದೀವಿ ಸೊ ಈ ಲಾಗ್ ನಾನು ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಜೋರ ಕಿರಿಸ್ತಾ ಇದ್ದಾರೆ ಬಾಯ್ ತಾರೆಗಳೇ ಈ ನಿಮ್ಮ ಪ್ರೀತಿಗೆ ಬದುಕಿರುವೆನು ನಾ